ಈ ಮದುವೆ ಮನೆಯಲ್ಲೆಲ್ಲ ಬಡಿಸೋ ನಿಂಬೆಹಣ್ಣಿನ ಸಾರು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಅಷ್ಟೇ ಈಸಿ. ಹೇಗೆ ಅಂತ ನೋಡೋಣ. ತೊಳೆದಿಟ್ಕೊಂಡಿರೋಂಥ ತೊಗರಿಬೇಳೆಗೆ 2 ಟೊಮ್ಯಾಟೊ, ಸ್ವಲ್ಪ ಕರಿಬೇವು, 2 ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ತುರಿ ಜೊತೆಗೆ ಅರಿಶಿನ, ಎಣ್ಣೆ, ನೀರನ್ನ ಹಾಕಿ ಬೇಳೆನ ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ. ಅಷ್ಟರಲ್ಲಿರೋಂಥ ಕುಟಾಣಿಗೆ ಸ್ವಲ್ಪ ಜೀರಿಗೆ, ಮೆಣಸನ್ನ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳಿ. ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ, ಇದನ್ನು ಚೆನ್ನಾಗಿ ಒಂದು 5-6 ಸಲ ವಿಸ್ಕ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಮತ್ತು ನಾವು ಪುಡಿ ಮಾಡಿಟ್ಕೊಂಡಿದ್ದಂಥ ಜೀರಿಗೆ, ಮೆಣಸಿನ ಇದಕ್ಕೆ ಸೇರಿಸಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಒಳ್ಳೆ ತುಪ್ಪದ ಒಗ್ಗರಣೆ, ಇಂಗು, ಸಾಸಿವೆ ಹಾಕಿದ್ರೆ ಘಮ ಘಮ ಅಂತ ಇರೋ ಲೆಮನ್ ರಸಮ್ ರೆಡಿ ಆಗುತ್ತೆ. ಇದನ್ನು ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ರೆಸ್ಟ್ ಆಗಕ್ಕೆ ಬಿಡಿ. 10 ನಿಮಿಷ ಆದಮೇಲೆ ನಾನಿಲ್ಲಿ 1 ನಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.